ಯತ್ನಾಳ್ ಉಚ್ಚಾಟನೆಯ ಬಗ್ಗೆ ಸಿಟಿ ರವಿ ಮಾತನಾಡಿದ್ದಾರೆ. ಅಂದರೆ ಹೈಕಮಾಂಡ್ ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ಮಾತನಾಡಿದ್ದಾರೆ. ದೇಶ ಪಕ್ಷ ದೊಡ್ಡದು ಆಗುತ್ತೆ, ನಾವು ಪಕ್ಷಕ್ಕಿಂತ ದೊಡ್ಡವರಲ್ಲ, ಯತ್ನಾಳ್ ನಮ್ಮ ಒಡನಾಡಿ, ಈ ಬೆಳವಣಿಗೆ ದುರದೃಷ್ಟಕರ ಅಂತ ಚಿಕ್ಕಮಗಳೂರಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾರ್ಟಿ ದೇಶ ಮಾತ್ರ ದೊಡ್ಡದು, ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ನಾನು ಯಾವಾಗಲೂ ಪಕ್ಷದ ಆದೇಶವನ್ನ ಸ್ವೀಕಾರ ಮಾಡಿದ್ದೀವಿ. ಹಿಂದೆ ಹಲವು ಸಂದರ್ಭಗಳಲ್ಲೂ ಕೂಡ ಪಾರ್ಟಿಯ ಜೊತೆಗೆ ನಿಂತಿದ್ದೀವಿ. ಆದರೆ ಬೆಳವಣಿಗೆ ದುರದೃಷ್ಟಕರ. ಯತ್ನಾಳು ನಮ್ಮ 4 ದಶಕಗಳ ಒಬ್ಬ ಒಡನಾಡಿ. ಎಲ್ಲೂ ಕೂಡ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಇದ್ದೇ ಇರ್ತವೆ. ನಾನು ಅದ್ರ ವಿಶ್ಲೇಷಣೆ ಮಾಡಕ್ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಹೈ ಅನ್ನೋದು ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂ ಸಮಾಜಕ್ಕೂ ಅನ್ವಯ ಆಗುತ್ತೆ, ದೇಶದ ಪ್ರಶ್ನೆ ಬಂದಾಗ ದೇಶಕ್ಕೂ ಅನ್ವಯ ಆಗುತ್ತೆ. ಈ ಬೆಳವಣಿಗೆ ನಾವು ದುರದೃಷ್ಟಕರವಾದ ಬೆಳವಣಿಗೆ. ನಾನು ಇದನ್ನ ವಿಶ್ಲೇಷಣೆ ಮಾಡಕ್ ಬಯಸೋದಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಗ್ರಹಿಸಿ ಮಾತಾಡ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರಧಾರೆಯ ಕಾರಣಕ್ಕೋಸ್ಕರನೇ ಹುಟ್ಟಿರುವ ಮತ್ತು ಬೆಳೆದಿರುವ ರಾಜಕೀಯ ಪಕ್ಷ, ಅನುಮಾನ ಬೇಡ. BJP ಇಲ್ಲದೆ ಇದ್ದರೆ ಆರ್ಟಿಕಲ್ 370 ರದ್ದಾಗ್ತಿತ್ತಾ? BJP ಇಲ್ಲದೆ ಇದ್ದರೆ ರಾಮ ಮಂದಿರ ನಿರ್ಮಾಣ ಸುಲಭ ಆಗ್ತಿತ್ತಾ? BJP ಇಲ್ಲದೆ ಇದ್ದರೆ ದತ್ತಪೀಠದ ಹೋರಾಟ ಇಷ್ಟು ವ್ಯಾಪಕಗೊಳ್ತಾ ಇತ್ತಾ? ಅರ್ಚಕರ ನೇಮಕ ಆಗ್ತಾ ಇತ್ತಾ? ಹಾಗಾಗಿ ಹಿಂದುತ್ವ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಯತ್ನಾಳ್ರು ಹಿ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ಹಿಂದೂ ಲೀಡರ್, ನೋ ಡೌಟ್ ಅಬೌಟ್ ದಟ್. ನಾನು ಅದನ್ನು ಒಪ್ಕೊಳ್ತಾನೆ. ಪಾರ್ಟಿ ಹಲವಾರು ಕಾರಣಕ್ಕೆ ಒಂದು ಅನಿವಾರ್ಯ ನಿರ್ಣಯಕ್ಕೆ ಬಂದಿರುತ್ತೆ. ಅದು ನಾನು ಸಾರ್ವಜನಿಕ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲರೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.